हरितोपलाभम् तर्काभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत् श्रीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोन्मयादितरतश्चार्थेषु विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि दृष्टिस्थित्यप्येहानीतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपीतमपेतकृत्यं द्वैपायनो विरहकातर आजुहाव पुत्रेति तन्मयतया तर्वोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂದ 11ನೇ ಅಧ್ಯಾಯದಲ್ಲಿ ಇವತ್ತು 21ನೇ ಶ್ಲೋಕ. ಅಪಶ್ಯಮಾನಃ ಸತದಾ ತತಾಯಿನಂ ಮಹಾಮೃಧೇ ಕಂಚನ ಮಾನವೋತ್ತಮಃ ಪುರೀಂ ದಿದೃಕ್ಷನ್ನಪಿ ನಾವಿಷದ್ವಿಷಾಂ ನ ಮಾಯಿನಾಂ ವೇದ ಚಿಕೀರ್ಷಿತಂ ಜನಃ. ಧ್ರುವ ಮಹಾರಾಜನ ಯುದ್ಧವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ರಣರಂಗದಲ್ಲಿ ಯಕ್ಷರ ಜೊತೆಯಲ್ಲಿ ಮಹಾಯುದ್ಧವನ್ನ ನಡೆಸಿದ್ದಾನೆ. ಮನು ಮಹಾರಾಜನ ಶ್ರೇಷ್ಠ ಮೊಮ್ಮಗನಾಗಿರ್ತಕ್ಕಂಥವನು ಧ್ರುವ. ಮಾನವೋತ್ತಮ ಅಂತ ಧ್ರುವನನ್ನ ಇಲ್ಲಿ ಕರೆದಿದ್ದಾರೆ. ಮಾನವೋತ್ತಮ ಅಂದ್ರೆ ಮನು ಮಹಾರಾಜನ ಶ್ರೇಷ್ಠ ಮೊಮ್ಮಗ. ಅವನಿಗೆ ಆ ಮಹಾ ಯುದ್ಧ ಭೂಮಿಯಲ್ಲಿ ಆಯುಧವನ್ನ ಹಿಡ್ಕೊಂಡಿರ್ತಕ್ಕಂತಹ ಒಬ್ಬ ಶತ್ರುವು ಕೂಡ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತೆ. ಎಲ್ಲಾ ಶತ್ರುಗಳು ಕೂಡ ಓಡಿ ಹೋಗಿ ಬಿಟ್ಟಿದ್ದಾರೆ. ಎಲ್ಲರನ್ನ ಸಂಹಾರ ಮಾಡಿಬಿಟ್ಟಿದ್ದಾನೆ ಬಾಣದಿಂದ. ಅವರೆಲ್ಲ ರಣಭೂಮಿಯಲ್ಲಿ ಅಲ್ಲಲ್ಲಲ್ಲಿ ಅವಯವಗಳನ್ನ ತುಂಡು ಮಾಡಿಕೊಂಡು ಬಿದ್ದಿದ್ದಾರೆ. ಅಳಿದುಳಿದ ಕೆಲವರೆಲ್ಲ ಓಡಿ ಹೋಗಿದ್ದಾರೆ. ಯಾವ ಶತ್ರುಗಳು ಕೂಡ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತೆ. ಕಂಚನ ಆತತಾಯಿನ, ಆತತಾಯಿಗಳು ಅಂದ್ರೆ ಶತ್ರುಗಳು. ಯಾವ ಶತ್ರುಗಳು ಕೂಡ ಅವನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಾಗೆ ರಣಭೂಮಿ ಆ ರೀತಿಯಾಗಿದೆ. ಆವಾಗ ಆ ಶತ್ರುಗಳ ಪಟ್ಟಣವನ್ನ ನೋಡಬೇಕು ಅಂತ ಅವನಿಗನಿಸ್ತಂತೆ. ಅಲಕಾಪುರಿ, ಯಕ್ಷರು ವಾಸ ಮಾಡಿಕೊಂಡಿರ್ತಕ್ಕಂತಹ ಒಂದು ಪಟ್ಟಣ ಅಲಕಾಪಟ್ಟಣ. ಆ ಅಲಕಾಪುರಿಯನ್ನ ನೋಡಬೇಕು ಅಂತ ಅನಿಸ್ತು. ಆದ್ರೂ ಆ ಪಟ್ಟಣದ ಒಳಗೆ ಹೋಗಲಿಲ್ಲ ಅಂತೆ ಅವನು. ಯಾಕೆ ಅಂದ್ರೆ ಇವರೆಲ್ಲ ಮಾಯಾವಿಗಳು. ಯಕ್ಷರೆಲ್ಲ ಮಾಯಾವಿಗಳು. ಏನು ಮಾಡಬೇಕು ಅಂತ ಅವ್ರು ಅಂದುಕೊಂಡಿರ್ತಾರೋ ಅದನ್ನ ಮನುಷ್ಯರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಟ್ಟಣದ ಒಳಗೆ ಪ್ರವೇಶ ಮಾಡಲಿಲ್ಲ. ಮಾಯಿನಾಂ ಚಿಕೀರ್ಷಿತಂ ಜನಃ ನ ವೇದ. ಆ ಮಾಯಾವಿಗಳು ಯಾವಾಗ ಏನು ಮಾಡ್ತಾರೋ ಹೇಳಲಿಕ್ಕೆ ಬರೋದಿಲ್ಲ ಮಾಯಾಶಕ್ತಿಯಿಂದ.
ಅದು ಮನುಷ್ಯರಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅವರು ಪಟ್ಟಣವನ್ನ ನೋಡಬೇಕು ಅಂತ ಅನಿಸಿದ್ರು ಕೂಡ ಆ ಪಟ್ಟಣದ ಒಳಗೆ ಪ್ರವೇಶ ಮಾಡಲಿಲ್ಲ ಅಂತೆ ಧ್ರುವ. ಪುರೀಂ ದಿದೃಕ್ಷನ್ನಪಿ ನಾವಿಶತೆ. ಆ ದ್ವೇಷಿಗಳ ಪಟ್ಟಣವನ್ನ ನೋಡಬೇಕು ಅಂತ ಅನಿಸಿದ್ರು ಕೂಡ ಒಳಗೆ ಹೋಗ್ಲಿಲ್ಲ. ಆ ಪಟ್ಟಣದ ಒಳಗೆ ಹೋಗ್ಲಿಲ್ಲ. ಅವರು ಮಾಯಾವಿಗಳಾದ್ದರಿಂದ ಅವರ ಮನಸ್ಸಿನಲ್ಲಿ ಏನಿರ್ತದೆ ಅಂತ ಅನ್ನೋದು ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಆ ಪಟ್ಟಣದ ಒಳಗೆ ಪ್ರವೇಶ ಮಾಡಲಿಲ್ಲ. ಅಪಶ್ಯಮಾನ ಸತದಾ ತತಾಯಿನಂ ಮಹಾಮೃತೆ ಕಂಚನ ಮಾನವೋತ್ತಮಃ ಪುರೀಂ ದಿದೃಕ್ಷನ್ನಪಿ ನಾವಿಷದ್ವಿಷಾಂ ನ ಮಾಯಿನಾಂ ವೇದ ಚಿಕೀರ್ಷಿತಂ ಮನಃ ಇತಿ ಬ್ರುವನ್ಶ್ಚಿತ್ರರಥಸ್ವಸಾರಥಿಂ ಯತ್ತಃ ಪರೇಷಾಂ ಪ್ರತಿಯೋಗಶಂಕಿತಃ ಶುಶ್ರಾವ ಶಬ್ದಂ ಜಲಧೇರಿವೇರಿತಂ ನಭಸ್ವತಾ ದಿಕ್ಷುರಜೋನ್ವದೃಶ್ಯತ. ಧ್ರುವ ಮಹಾರಾಜ ತನ್ನ ಸಾರಥಿಗೆ ಹೀಗೆ ಹೇಳಿದಂತೆ, ಈ ಶತ್ರುಗಳು ಈಗೇನೋ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಎಲ್ರೂ ಓಡಿ ಹೋಗಿದ್ದಾರೆ. ಆದರೆ ಅವರು ಮಾಯಾವಿಗಳು. ಬೇರೆ ಯಾವುದಾದ್ರೂ ಒಂದು ರೀತಿಯಿಂದ ಹೊಸದಾಗಿ ಮತ್ತೆ ಆಕ್ರಮಣವನ್ನ ಮಾಡಬಹುದು. ಆದ್ರಿಂದ ನಿಧಾನವಾಗಿ ಕಾದು ನೋಡೋಣ ಅಂತ ಅವರ ಪುರವನ್ನ ಪ್ರವೇಶ ಮಾಡೋದು ಬೇಡ. ಅವರು ಮಾಯಾವಿಗಳು, ಅವ್ರು ಏನ್ ಮಾಡ್ತಾರೆ ಅನ್ನೋದು ಅರ್ಥ ಆಗೋದಿಲ್ಲ ಮನುಷ್ಯರಿಗೆ ಅಂತ ಧ್ರುವ ಆ ಸಾರಥಿಗೆ ಹೇಳಿ ಸ್ವಲ್ಪ ಹೊತ್ತು ಕಾದು ನೋಡಿದ್ದಂತೆ. ಮತ್ತೆ ಯಾರಾದ್ರೂ ಬರ್ತಾರೋ ಯುದ್ಧಕ್ಕೆ ಅಂತ, ಬೇರೆ ಯಾವುದಾದ್ರೂ ಒಂದು ರೀತಿಯಿಂದ ಅವರು ಬಂದು ಆಕ್ರಮಣ ಮಾಡಬಹುದೋ ಏನೋ ಅಂತ ಪ್ರತಿಯೋಗ ಶಂಕಿತ. ಅವ್ರು ಮತ್ತೆ ಈ ರೀತಿ ಬೇರೆ ಏನಾದ್ರೂ ಒಂದು ಉಪಾಯ ಮಾಡಿ ಮತ್ತೆ ಆಕ್ರಮಣಕ್ಕೆ ಬಂದರೂ ಬರಬಹುದು ಅಂತ ಶಂಕೆ ಮಾಡಿ ಸಾವಧಾನದಿಂದ ಕಾದು ನಿಂತಿದ್ದಾನೆ. ತಕ್ಷಣ ಹೋಗ್ಲಿಲ್ಲ, ಕಾಯ್ತಾ ಇದ್ದಾನೆ, ಯಾರಾದ್ರೂ ಬರ್ಬೋದೋ ಏನು ನೋಡೋಣ ಅಂತ. ಮತ್ತೇನಾದ್ರೂ ಒಂದು ರೀತಿಯಿಂದ ಆಕ್ರಮಣ ಮಾಡಬಹುದೋ ಏನೋ, ಬೇರೆ ಏನಾದ್ರೂ ಉಪಾಯ ಮಾಡಿಕೊಂಡು ಮತ್ತೆ ಯುದ್ಧಕ್ಕೆ ಬರ್ಬೋದೇನೋ ನೋಡೋಣ ಅಂತ ಕಾಯ್ತಾ ಇದ್ದಾನೆ. ಅಷ್ಟರಲ್ಲಿ ಒಂದು ಜೋರಾದ ಶಬ್ದ ಕೇಳಿಸ್ತು. ಸಮುದ್ರದ ಭೋರ್ಗರೆದ ಶಬ್ದ ಹೇಗಿರ್ತದೋ ಅದರಂತೆ ಇತ್ತಂತೆ. ಜಲಧೇಹೇ ಇವ ಅಂತ. ಸಮುದ್ರ ಭೋರ್ಗರೆಯುವಾಗ ರಭಸದಿಂದ ಅಲೆಗಳು ಬಂದು ಸಮುದ್ರ ಭೋರ್ಗರೆಯುವಾಗ ಏನೊಂದು ಶಬ್ದ ಬರ್ತದೆ, ಆ ರೀತಿಯಾದ ಒಂದು ಶಬ್ದ ಕೇಳಿಸ್ತು. ಸುತ್ತಲೂ ಎಲ್ಲ ದಿಕ್ಕುಗಳಲ್ಲಿ ಬಿರುಗಾಳಿಯಿಂದ ಧೂಳು ಎದ್ದು ಕಾಣಿಸ್ಕೊಳ್ತಾ ಇದೆ. ರಜಃ ಅನ್ನುವ ದೃಶ್ಯತ. ರಜಃ ಅಂದ್ರೆ ಧೂಳು. ನಭಸ್ವತ ದಿಕ್ಷು ರಜಃ ಅನ್ನುವ ದೃಶ್ಯತ. ಜೋರಾಗಿ ಬಿರುಗಾಳಿ ಬೀಸ್ತಾ ಇದೆ. ಅದರಿಂದ ಎಲ್ಲ ದಿಕ್ಕುಗಳಲ್ಲಿ ಆ ಬಿರುಗಾಳಿಯಿಂದ ಎದ್ದ ಧೂಳು ಕಾಣಿಸ್ತಾ ಇದೆ. ಜೋರಾಗಿ ಸಮುದ್ರದ ಭೋರ್ಗರೆಯುವಂತೆ ಶಬ್ದ ಆಗಿದೆ. ಎಲ್ಲಿ ನೋಡಿದರೂ ಕೂಡ ಕತ್ತಲೆ, ಧೂಳು ಕಾಣಿಸ್ಕೊಳ್ತಾ ಇದೆ. ಇತಿ ಬ್ರುವಂಶ್ಚಿತ್ರರಥಸ್ವಸಾರಥಿಂ ಯತ್ತಃ ಪರೇಷಾಂ ಪ್ರತಿಯೋಗಶಂಕಿತಃ ಶುಶ್ರಾವ ಶಬ್ದಂ ಜಲಧೇರಿವೇರಿತಂ ನಭಸ್ವತಾ ದಿಕ್ಷುರಜೋನ್ವದೃಶ್ಯತ. ಕ್ಷಣೇನಚ್ಛಾದಿತಂ ವ್ಯೋಮ ಘನಾನೀಕೇನ ಸರ್ವತಃ ವಿಸ್ಫುರತ್ತಡಿತಾ ದಿಕ್ಷು ತ್ರಾಸಯತ್
ಸ್ತನಯಿತ್ನುನಾ. ಆ ರೀತಿ ಬಿರುಗಾಳಿಯಿಂದ ಎಲ್ಲ ಕಡೆಯಲ್ಲಿ ಧೂಳೇನು ಕಾಣಿಸ್ಕೊಂತು. ಒಂದು ಕ್ಷಣದಲ್ಲಿ ಆಕಾಶ ಪೂರ್ತಿ ಮೋಡಗಳಿಂದ ಮುಚ್ಚಿ ಹೋಯಿತು. ಆ ಮೋಡಗಳಲ್ಲಿ ಮಿಂಚುಗಳು ಥಳಥಳಿಸ್ತಾ ಇದ್ದಾವೆ. ಆ ಮಿಂಚುಗಳ ಜೊತೆಗೆ ಭಯಂಕರವಾದ ಗುಡುಗುಗಳು ಬರ್ತಾ ಇದ್ದಾವೆ. ವಿಸ್ಫುರತ್ ತಡಿತಾ ತ್ರಾಸಯತ್ ಸ್ತನಯಿತ್ನುನಾ ಅಂದ್ರೆ ಗುಡುಗು ಮಿಂಚು ಕಾಣಿಸ್ಕೊಳ್ತಾ ಇದೆ. ಮೋಡ ಕವಿದ ವಾತಾವರಣ ಎಲ್ಲಿ ನೋಡಿದ್ರು ಪೂರ್ತಿ ಆಕಾಶ ಮೋಡದಿಂದ ಮುಚ್ಚಿ ಹೋಗಿಬಿಟ್ಟಿದೆ. ಆ ರೀತಿ ಒಂದು ಕ್ಷಣದಲ್ಲಿ ಆಯ್ತು. ಕ್ಷಣೇನ ಛಾದಿತಂ ವ್ಯೋಮ ಘನಾನೀಕೇನ ಸರ್ವತಃ ವಿಸ್ಫುರತ್ ತಡಿತಾ ದಿಕ್ಷು ತ್ರಾಸಯತ್ ಸ್ನನಯಿತ್ನುನಾ ವವೃಷು ರುಧಿರೌಘಾಸ್ಥಿ ಪೂಯ ವಿಣ್ಮೂತ್ರಮೇಧಸಃ ನಿಪೇತುರ್ಗಗನಾದಸ್ಯ ಕಬಂಧಾನ್ಯಗ್ರತೋ ನಘ. ಆ ರೀತಿ ಮೋಡಗಳೆಲ್ಲ ಮುಚ್ಚಿಕೊಂಡಿದೆ. ಭಯಂಕರವಾಗಿ ಗುಡುಗು ಮಿಂಚು ಬರ್ತಾ ಇದೆ. ಏನಾಯ್ತು ಅಂತ ನೋಡುವಷ್ಟರಲ್ಲಿಗೆ ಧ್ರುವನ ಕಣ್ಣೆದುರಿಗೇನೆ ರಕ್ತದ ಧಾರೆ ಮಳೆ ಬರ್ತಾ ಇದೆ. ಮಳೆ ಸುರಿತಾ ಇದೆ. ಎಂಥ ಮಳೆ ಅಂದ್ರೆ ನೆತ್ತರಿನ ಧಾರೆ. ರುಧಿರ ಓಘ ಅಸ್ಥಿ ಪೂಯ ವಿಣ್ಮೂತ್ರ ಮೇಧಸಃ. ಮೂಳೆಗಳು, ಕೀವು, ರಕ್ತ, ಮಲಮೂತ್ರಗಳು, ಮೇಧಸ್ಸು, ತಲೆ ಇಲ್ಲದೆ ಇರತಕ್ಕಂತಹ ಮುಂಡಗಳು ಎಲ್ಲ ಆಕಾಶದಿಂದ ಬೀಳ್ತಾ ಇದ್ದಾವೆ. ಆ ರೀತಿ ಮಳೆ ಬರ್ತಾ ಇದೆ ಕಣ್ಣೆದುರಿಗೇನೆ. ಆ ಧ್ರುವನ ಕಣ್ಣೆದುರಿಗೆ ಈ ರೀತಿ ಮಳೆ. ರುಧಿರದ್ದು, ರುಧಿರ ಅಂತಂದ್ರೆ ರಕ್ತ, ನೆತ್ತರು. ಅಸ್ಥಿ ಮೂಳೆಗಳು, ಪೂಯ ಕೀವು, ವಿಣ್ ಮೂತ್ರ ಮಲಮೂತ್ರಗಳು, ಮೇಧಸ್ಸು, ಆಮೇಲೆ ಕಬಂಧಾನಿ. ಕಬಂಧ ಅಂದ್ರೆ ಮುಂಡ, ತಲೆ ಇಲ್ಲದೆ ಇರತಕ್ಕಂತಹ ಮುಂಡಗಳು, ಶರೀರದ ಭಾಗ, ತಲೆಯೇ ಇಲ್ಲ. ಆ ರೀತಿಯಾಗಿರ್ತಕ್ಕಂತಹ ಒಂದು ಮಳೆ ಆಕಾಶದಿಂದ ಬೀಳ್ತಾ ಇದೆ. ಪೌರುಷೋ ರುಧಿರೌಘಾಸ್ಥಿ ಪೂಯವಿಣ್ ಮೂತ್ರ ಮೇಧಸಃ ನಿಪೇತುರ್ಗಗನಾದಸ್ಯ ಕಬಂಧಾನ್ಯಗ್ರತೋ ಅನಘ. ತತಃಖೇ ದೃಶ್ಯತ ಗಿರಿಃ ನಿಪೇತುಃ ಸರ್ವತೋ ದಿಶಂ ಗದಾ ಪರಿಘ ನಿಸ್ತ್ರಿಂಶ ಮುಸಲಾ ಅಶ್ಮವರ್ಷಿಣಃ. ಆಮೇಲೆ ಆಕಾಶದಲ್ಲಿ ಪರ್ವತ ಕಾಣಿಸ್ಕೊಳ್ತಾ ಇದೆ. ಎಲ್ಲ ದಿಕ್ಕುಗಳಲ್ಲಿ ಕಲ್ಲುಗಳನ್ನ ಸುರಿಸ್ತಾ ಇದೆ ಆ ಪರ್ವತ. ಕಲ್ಲಿನ ಮಳೆ. ಆಕಾಶದಲ್ಲಿ ಪರ್ವತ, ಆ ಪರ್ವತದಿಂದ ಕಲ್ಲುಗಳು ಬೀಳ್ತಾ ಇದೆ. ಮತ್ತೆ ಗದೆ, ಪರಿಘ, ಕತ್ತಿ, ಒನಕೆ ಇದೆಲ್ಲ ಬೀಳ್ತಾ ಇದೆ ಆಕಾಶದಲ್ಲಿ ಪರ್ವತದಿಂದ. ವಿಚಿತ್ರವಾಗಿರ್ತಕ್ಕಂತಹ ಒಂದು ದೃಶ್ಯ ಇದು. ಆಕಾಶದಲ್ಲಿ ಪರ್ವತ ಕಾಣಿಸ್ಕೊಳ್ತಾ ಇದೆ. ಆ ಪರ್ವತದಿಂದ ಈ ರೀತಿಯಾದ ಆಯುಧಗಳು, ಕಲ್ಲುಗಳು, ಕತ್ತಿ, ಒನಕೆ, ಗದೆ ಎಲ್ಲ ಬೀಳ್ತಾ ಇದೆ ಮೇಲಿಂದ. ಅಂತಹದ್ದು ಇವನ ಕಣ್ಣೆದುರಿಗೆ ನಡೀತಾ ಇದೆ. ನೋಡ್ತಾ ಇದ್ದಾನೆ.
ತತಃಖೇ ದೃಶ್ಯತ ಗಿರಿಃ ನಿಪೇತು ಸರ್ವತೋ ದಿಶಂ ಗದಾ ಪರಿಘನಿಸ್ತ್ರಿಂಶ ಮುಸಲಾ ಅಶ್ಮವರ್ಷಿಣಃ ಅಹಯೋಷ ನಿನಿಶ್ವಾಸಾಃ ವಮಂತೋಗ್ನಿಂ ವೃಷಾನ್ವಿತಾಃ ಅಭ್ಯಧಾವನ್ ಗಜಾಮತ್ತಾಃ ಸಿಂಹವ್ಯಾಘ್ರಾಶ್ಚ ಯೂಥಶಃ. ಹಾಗೆ ಹಾವುಗಳು ಕೋಪದಿಂದ ಬುಸುಗುಡ್ತಾ ಇದ್ದಾವೆ. ಅಂತಹ ಹಾವುಗಳನ್ನು ನೋಡ್ತಾ ಇದ್ದಾನೆ. ಕೋಪಗೊಂಡು ಗುಡುಗಿನಂತೆ ಅವು ಬುಸುಗುಡ್ತಾ ಬೆಂಕಿಯ ಕೆಂಡಗಳನ್ನ ಕಾರ್ತಾ ಇದ್ದಾವಂತೆ ಹಾವುಗಳು. ವಮಂತಹ ಅಗ್ನಿಂ ಅಂತಾರೆ. ಅಗ್ನಿಯನ್ನ, ಬೆಂಕಿಯನ್ನ, ಕೆಂಡಗಳನ್ನ ವಾಂತಿ ಮಾಡ್ಕೊಳ್ತಾ ಇದ್ದಾವೆ ಹಾವುಗಳು. ಕೋಪದಿಂದ ಬುಸುಗುಡ್ತಾ ಅಗ್ನಿಯನ್ನೇ, ಕೆಂಡಗಳನ್ನೇ, ಬೆಂಕಿಯ ಕೆಂಡಗಳನ್ನೇ ವಾಂತಿ ಮಾಡ್ಕೊಳ್ತಾ ಹಾವುಗಳು ಕಾಣಿಸ್ಕೊಂಡಿದ್ದಾವೆ. ವೃಷಾನ್ವಿತಾಹ ಅಂದ್ರೆ ಕೋಪದಿಂದ ಕೂಡಿದ್ದಾವೆ. ಅಗ್ನಿಂ ವಮಂತಹ ಅಗ್ನಿಯನ್ನ ವಾಂತಿ ಮಾಡ್ಕೊಳ್ತಾ ಇದ್ದಾವೆ. ಅಂತಹ ಅಹಯಃ ಅಂದ್ರೆ ಹಾವುಗಳು ಅಶನಿಶ್ವನ ನಿಶ್ವಾಸ ಕೋಪಗೊಂಡು ಬುಸುಗುಡ್ತಾ ಇದ್ದಾವೆ ಜೋರಾಗಿ. ಆ ರೀತಿ ಹಾವುಗಳು ಕಾಣಿಸ್ಕೊಂಡವು. ಆಮೇಲೆ ಆನೆಗಳು, ಮದವೇರಿದ ಆನೆಗಳು, ಮದ ಏರಿರ್ತಕ್ಕಂತಹ ಸಿಂಹಗಳು, ಹುಲಿಗಳು ಹಿಂಡು ಹಿಂಡಾಗಿ ಓಡೋಡಿ ಬರ್ತಾ ಇದ್ದಾವೆ. ಅದನ್ನು ನೋಡಿದ. ಮದಿಸಿರ್ತಕ್ಕಂತಹ ಆನೆಗಳು, ಮತ್ತಾಹ ಗಜಾಹ ಸಿಂಹ ವ್ಯಾಘ್ರಾಶ್ಚ ಯೂಥಶಃ ಸಿಂಹಗಳು, ಹುಲಿಗಳು ಹಿಂಡು ಹಿಂಡಾಗಿ, ಯೂಥಶಃ ಅಂದ್ರೆ ಹಿಂಡು ಹಿಂಡಾಗಿ ಬರ್ತಾ ಇದ್ದಾವೆ. ಗುಂಪು ಗುಂಪಾಗಿ ಆನೆಗಳು, ಸಿಂಹಗಳು, ಹುಲಿಗಳು ಓಡೋಡಿ ಬರ್ತಾ ಇದ್ದಾವೆ. ಹಾವುಗಳೆಲ್ಲ ಅಗ್ನಿಯನ್ನ, ಬೆಂಕಿಯ ಕೆಂಡಗಳನ್ನ ವಾಂತಿ ಮಾಡ್ಕೊಳ್ತಾ ಬರ್ತಾ ಇದ್ದಾವೆ. ಈ ರೀತಿ ವಿಚಿತ್ರವಾದ ಒಂದು ದೃಶ್ಯವನ್ನ ನೋಡ್ತಾ ಇದ್ದಾನೆ. ಅಹಯೋಷನಿ ನಿಶ್ವಾಸಾಹ ವಮಂತೋಗ್ನಿಂ ವೃಷಾನ್ವಿತಾಃ ಅಭ್ಯಧಾವನ್ ಗಜಾಮತ್ತಾಃ ಸಿಂಹವ್ಯಾಘ್ರಾಶ್ಚ ಯೂಥಶಃ ಸಮುದ್ರವೂರ್ಮಿಭಿರ್ಭೀಮಃ ಪ್ಲಾವಯನ್ ಸರ್ವತೋ ಭುವಂ ಆಸಸಾದ ಮಹಾಹ್ರಾದಃ ಕಲ್ಪಾಂತ ಇವ ಭೀಷಣಃ. ಇನ್ನು ಸಮುದ್ರ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ, ಆ ಅಲೆಗಳು, ಭೀಕರವಾದಂತಹ ಅಲೆಗಳು, ಭಯಂಕರವಾದ ಸಮುದ್ರ, ಭಯವನ್ನ ಉಂಟು ಮಾಡ್ತಾ ಇರತಕ್ಕಂತಹ ಅಲೆಗಳು ಆ ಸಮುದ್ರದಲ್ಲಿ. ಆ ಅಲೆಗಳು ಎಲ್ಲ ಕಡೆ ಭೂಮಿಯನ್ನ ಮುಳುಗಿಸ್ತಾ, ಪ್ರಳಯ ಕಾಲದಲ್ಲಿ ಹೇಗೋ ಹಾಗೆ ಜೋರಾಗಿ ಬೋರ್ಗರಿತಾ ಇದೆ. ಆ ಅಲೆಗಳು ಭೂಮಿಯನ್ನೇ ಮುಳುಗಿಸ್ತಾ ಸಮೀಪಕ್ಕೆ ಬರ್ತಾ ಇದ್ದಾವೆ ಭಯಂಕರವಾಗಿ. ಆ ರೀತಿ ಗೋಚರಿಸ್ತಾ ಇದೆ ಅವನಿಗೆ. ಸಮುದ್ರದ ಅಲೆಗಳು ಪ್ರಳಯ ಕಾಲದಂತೆ ಭೂಮಿಯನ್ನೇ ಮುಳುಗಿಸ್ತಾ ಜೋರಾಗಿ ಬೋರ್ಗರಿತಾ ಸಮೀಪಕ್ಕೆ ಬರ್ತಾ ಇದ್ದಾವೆ. ಅದು ಆ ಧ್ರುವನಿಗೆ ಕಾಣಿಸ್ತಾ ಇದೆ. ಸಮುದ್ರ ಊರ್ಮಿಭಿರ್ಭೀಮಃ ಪ್ಲಾವಯನ್ ಸರ್ವತೋ ಭುವಂ ಆಸಸಾದ ಮಹಾಕ್ರಾದಃ ಕಲ್ಪಾಂತ ಇವ ಭೀಷಣಃ.
ಏವಂ ವಿಧಾನ್ಯನೇಕಾನಿ ತ್ರಾಸನಾನ್ಯಮನಸ್ವಿನಾಂ ಸಸೃಜಸ್ತಿಗ್ಮಗತಯಃ ಆಸುರ್ಯಾ ಮಾಯಯಾಸುರಾಃ. ಈ ರೀತಿ ವಿಚಿತ್ರವಾಗಿರ್ತಕ್ಕಂತಹ ಒಂದು ಮಾಯಾ ಸೃಷ್ಟಿ ಇದೆಲ್ಲ. ಮಾಯೆಯಿಂದ ಅವರೆಲ್ಲ ತೋರಿಸ್ತಾ ಇದ್ದಾರೆ. ಅಸುರರಿಗೆ ಅತ್ಯಂತ ಪ್ರಿಯವಾದದ್ದು ಮಾಯೆ. ಯಕ್ಷರಿಗೆ, ಅಸುರರಿಗೆ ಈ ಮಾಯಾ ಅಂತನ್ನೋದು ಅವರಿಗೆ ಬಹಳ ಇಷ್ಟ. ಕ್ರೂರ ಪ್ರವೃತ್ತಿಯವರವರು. ಇದನ್ನ ಮೊದಲೇ ಧ್ರುವ ಚಿಂತನೆ ಮಾಡಿದ್ದ. ಮಾಯಾವಿಗಳು ಏನ್ ಮಾಡ್ತಾರೋ ಹೇಳಲಿಕ್ಕೆ ಬರೋದಿಲ್ಲ, ಬೇರೆ ಯಾವ್ದಾದ್ರು ಒಂದು ರೀತಿಯಿಂದ ಆಕ್ರಮಣ ಮಾಡಿದ್ರು ಮಾಡಬಹುದು, ನೋಡೋಣ ಅಂತ ಕಾಯ್ತಾ ಇದ್ದ ಅವನು. ಅದಕ್ಕೋಸ್ಕರನೇ ಹಾಗೆ ಆಯ್ತು. ಕ್ರೂರ ಪ್ರವೃತ್ತಿ ಉಳ್ಳಂತಹ ಆ ಯಕ್ಷರು, ಅಸುರರು, ಅವರಿಗೆ ಪ್ರಿಯವಾದಂತಹ ಈ ಮಾಯೆಯಿಂದ ಮನಸ್ಸಿನ ಬಲ ಯಾರಿಗೆ ಇಲ್ಲವೋ ಅಂಥವರಿಗೆ ಭಯವನ್ನ ಹುಟ್ಟಿಸ್ತಕ್ಕಂಥದ್ದು ಇದು. ಮನೋಬಲ ಇಲ್ಲ ಅಂತ ಆದ್ರೆ ಹೆದರಿ ಬಿಡ್ತಾರೆ. ಅಂತಹ ಒಂದು ಭಯಂಕರವಾದ ಮಾಯೆಯಿಂದ ಸೃಷ್ಟಿಯಾದಂತಹ ವಿಚಿತ್ರವಾದ ಒಂದು ದೃಶ್ಯ. ಇದೇ ರೀತಿ ಇನ್ನೂ ಅನೇಕ ಉತ್ಪಾತಗಳನ್ನೆಲ್ಲ ಸೃಷ್ಟಿ ಮಾಡಿ ತೋರಿಸಿದ್ರು ಅವರು. ಈಗ ಏನ್ ಹೇಳಿದ್ದಾರೆ ಇಷ್ಟೇ ಅಲ್ಲ, ಇದೇ ರೀತಿಯಾದ ಮತ್ತು ವಿಚಿತ್ರವಾದ ಉತ್ಪಾತಗಳೆಲ್ಲ ನಡೀತಾ ಇದೆ. ಅದನ್ನೆಲ್ಲ ಸೃಷ್ಟಿ ಮಾಡಿ ತೋರಿಸ್ತಾ ಇದ್ದಾರೆ ಆ ಅಸುರರು, ಯಕ್ಷರು. ಅವರಿಗದು ಬಹಳ ಇಷ್ಟ. ತಿಗ್ಮ ಗತಿ ಅವ್ರದ್ದು. ತಿಗ್ಮಗತಯ ಅಂತ ಅಂದ್ರೆ ಕ್ರೂರವಾದ ಕ್ರಿಯೆ ಉಳ್ಳವರು, ಪ್ರವೃತ್ತಿ ಉಳ್ಳವರು. ತಿಗ್ಮಗತಯ ಅಸುರ್ಯಾಹ. ಅಸುರರಿಗೆ ಅತ್ಯಂತ ಪ್ರಿಯವಾದದ್ದು ಮಾಯಾ. ಆ ಮಾಯೆಯ ಅಸುರಾಹ ಅವರೆಲ್ಲ ಈ ರೀತಿ ಹೆದರಿಸ್ತಾ ಇದ್ದಾರೆ. ಈ ರೀತಿ ಇನ್ನೂ ಅನೇಕ ವಿಧವಾದ ಹೆದರಿಕೆಯನ್ನ ಉಂಟು ಮಾಡುವಂತಹ ಉತ್ಪಾತಗಳನ್ನೆಲ್ಲ ಸೃಷ್ಟಿ ಮಾಡಿ ತೋರಿಸ್ತಾ ಇದ್ದಾರೆ. ತಿಗ್ಮ ಗತಯಃ ಅಂತ ಇದೆ, ತಿಗ್ಮ ಮತಯಃ ಅಂತ ಕೂಡ ಪಾಠ ಇದೆ. ಎರಡೂ ರೀತಿ ಇಟ್ಟುಕೊಳ್ಬಹುದು. ತಿಗ್ಮ ಗತಿ ಉಳ್ಳವರು ಅಥವಾ ತಿಗ್ಮ ಮತಿ ಉಳ್ಳವರು ಅಂತ ಯಾವ ರೀತಿ ಬೇಕಾದ್ರೂ ಇಟ್ಟುಕೊಳ್ಬಹುದು. ತೀಕ್ಷ್ಣವಾದ ಪ್ರವೃತ್ತಿ ಉಳ್ಳವರು ಅಂತ ಅರ್ಥ. ತಿಗ್ಮ ಗತಯಃ ಅಂತಿದ್ರೆ ಕ್ರೂರವಾದ ತೀಕ್ಷ್ಣವಾದ ಪ್ರವೃತ್ತಿ ಉಳ್ಳವರು ಅಂತ. ತಿಗ್ಮ ಮತಯಃ ಅಂತ ಇಟ್ಟುಕೊಂಡ್ರೆ ಕ್ರೂರವಾದ ಬುದ್ಧಿ ಉಳ್ಳವರು ಅಂತ ಎರಡು ಇಟ್ಕೊಳ್ಬಹುದು. ಆಸುರ್ಯಾಹ ಅಂತಂದ್ರೆ ಅಸುರ ಪ್ರವೃತ್ತಿ, ಅಸುರ ಜನರಿಗೆ ಅತ್ಯಂತ ಪ್ರಿಯ. ಆಸುರ್ಯ ಮಾಯಾ, ಮಾಯೆಗೆ ವಿಶೇಷಣ ಅದು. ಆಸುರ್ಯ ಮಾಯೆಯ ಅಂದ್ರೆ ಅಸುರರಿಗೆ ಅತ್ಯಂತ ಪ್ರಿಯವಾದದ್ದು ಮಾಯಾ. ಆ ಮಾಯೆಯಿಂದ ಆ ಎಲ್ಲ ಅಸುರರು ಕೂಡ ಈ ರೀತಿ ಸೃಷ್ಟಿ ಮಾಡಿ ತೋರಿಸ್ತಾ ಇದ್ದಾರೆ. ಸಿಂಹಗಳು, ಆನೆಗಳು, ಹಾವುಗಳು ಬುಸುಗುಡುತ್ತಾ ಬೆಂಕಿಯನ್ನ ಕೆಂಡ ಕಾರೋದು, ಪರ್ವತದಿಂದ ಎಲ್ಲ ಕಲ್ಲು, ಗದೆ, ಕತ್ತಿ ಮೊದಲಾದವುಗಳೆಲ್ಲ ಬೀಳೋದು, ಈ ರೀತಿ ವಿಚಿತ್ರವಾದ ಉತ್ಪಾತಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ. ಏವಂ ವಿಧಾನ್ಯನೇಕಾನಿ ತ್ರಾಸನಾನ್ಯಮನಸ್ವಿನಾಂ ಸಸೃಜಸ್ತಿಗ್ಮಗತಯಃ ಆಸುರ್ಯಾ ಮಾಯಯಾಸುರಾಃ. ಧ್ರುವೇ ಪ್ರಯುಕ್ತಾಮಸುರೈಃ ತಾಂ ಮಾಯಾಮತಿದುಸ್ತರಾಂ ನಿಶಮ್ಯ ತಸ್ಯ ಮುನಯಃ ಸಮಶಂಸನ್ ಸಮಾಗತಾಃ. ಈ ಸಮಯದಲ್ಲಿ ಈ ಅಸುರರ ಸೃಷ್ಟಿ ಮಾಡಿರ್ತಕ್ಕಂತಹ ಮಾಯೆ ಏನಿದೆ ಬಹಳ ದುಸ್ತರವಾದದ್ದದು. ಅತಿ ದುಸ್ತರಾಂ ಮಾಯಾಂ, ಅತ್ಯಂತ ದುಸ್ತರವಾದ ಮಾಯೆ. ಅದನ್ನ ಯಕ್ಷರು ಧ್ರುವನ ಮೇಲೆ ಪ್ರಯೋಗ ಮಾಡಿದ್ದನ್ನ ಋಷಿಮುನಿಗಳೆಲ್ಲ ನೋಡ್ತಾ ಇದ್ದಾರೆ. ಆಕಾಶದಲ್ಲಿ
ಋಷಿಮುನಿಗಳೆಲ್ಲ ಇದನ್ನ ಕೇಳಿ ಬಂದಿದ್ದಾರೆ. ಬಂದು ಧ್ರುವನಿಗೆ ಅವರೆಲ್ಲ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದಾರೆ. ಶಂ ಸಮಶಂಸನ್ ಅಂತ. ಸಮಶಂಸನ್ ಅಂದ್ರೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿದರು ಅಂತ ಅರ್ಥ. ಸಮಶಂಸನ್ ಅಂತಿಷ್ಟೇ ನಾವು ಕೋಶಗಳಲ್ಲಿ ಎಲ್ಲಾದ್ರೂ ನೋಡಿದ್ರೆ ಹೊಗಳಿದ್ರು ಅಂತ ಅಷ್ಟೇ ಬರುತ್ತೆ ಅರ್ಥ. ಸಮಶಂಸನ್ ಅಂದ್ರೆ ಋಷಿಮುನಿಗಳೆಲ್ಲ ಬಂದು ಸಮಶಂಸನ್ ಹೊಗಳಿದ್ರು ಅಂತ ಇಷ್ಟೇ ಅರ್ಥ ಕಾಣಿಸುತ್ತೆ. ಆದ್ರೆ ಸಮಶಂಸನ್ ಅಂದ್ರೆ ಶಂ ಅಂದ್ರೆ ಕಲ್ಯಾಣವಾಗಲಿ ಅಂತ ಆಶಂಸನ್. ತಂ ಶಂಸನ್ ಅವರಿಗೆ ಒಳ್ಳೇದಾಗಲಿ ಎಂಬುದಾಗಿ ಅವರು ಆಶೀರ್ವಾದವನ್ನ ಮಾಡಿದರು. ಸುಖವಾಗಲಿ ಅಂತ ಅವರು ಬೇಡಿಕೊಂಡ್ರು. ಸಂ ಅನ್ನೋ ಶಬ್ದಕ್ಕೆನೆ ಸುಖ ಅಂತ ಅರ್ಥ ಇದೆ. ಶಂ ಅನ್ನೋ ಶಬ್ದಕ್ಕೂ ಸುಖ ಅಂತ ಅರ್ಥ ಇದೆ. ಸಂ ಅನ್ನೋ ಶಬ್ದಕ್ಕೂ ಸುಖ ಅಂತ ಅರ್ಥ ಇದೆ. ಸಂ ಅನ್ನೋದಕ್ಕೆ ಸುಖ ಅಂತನ್ನೋ ಅರ್ಥವನ್ನ ಯಾದವ ಎಂಬ ಒಂದು ಕೋಶ, ಸಮಭೇದೇ ಸಮೀಚೀನೆ ಸುಷ್ಟು ಪೂಜಾ ಸುಖೇಶು ಚ ಅಂತ ಯಾದವ ಕೋಶ ಅದು ನಮಗೆ ತಿಳಿಸ್ತಾ ಇದೆ. ಹಾಗಾಗಿ ಸಂ ಅಂದ್ರೂ ಸುಖ ಅಂತ ಅರ್ಥ. ಇನ್ನೂ ಒಂದು ಪಪೌಷಸೌ ಅಂತ, ಪಪೌಷಸಾವಿತಿ ಪ್ರಾಚ್ಯ ಅಂತ ಒಂದು ಸೂತ್ರ ಇದೆ, ವ್ಯಾಕರಣದ ಸೂತ್ರ. ಆ ಸೂತ್ರದ ಪ್ರಕಾರವೂ ಕೂಡ ಸಂ ಅಂದ್ರೆ ಸುಖ ಅಂತ ಅನ್ನೋದು ಗೊತ್ತಾಗ್ತದೆ. ಹೀಗೆ ಸಂ ಅಶಂಸನ್ ಸಮಶಂಸನ್ ಅಂತಂದ್ರೆ ಸುಖವಾಗಲಿ, ಧ್ರುವನಿಗೆ ಸುಖವಾಗಲಿ, ಕಲ್ಯಾಣವಾಗಲಿ ಎಂಬುದಾಗಿ ಆ ಎಲ್ಲ ಋಷಿಮುನಿಗಳು ಕೂಡ ಪ್ರಾರ್ಥನೆಯನ್ನ ಮಾಡಿದರು. ಈ ಒಂದು ಮಾಯೆಯಿಂದ ಅವನಿಗೆ ಯಾವುದೇ ರೀತಿ ತೊಂದರೆ ಆಗೋದು ಬೇಡ, ಅವನಿಗೆ ಒಳ್ಳೇದಾಗಲಿ, ಸುಖವಾಗಲಿ ಎಂಬುದಾಗಿ ಎಲ್ಲ ಆ ಋಷಿಮುನಿಗಳು ಪ್ರಾರ್ಥನೆಯನ್ನ ಮಾಡಿದರು, ಶುಭ ಹಾರೈಸಿದರು. ಧ್ರುವೇ ಪ್ರಯುಕ್ತಾಂ ಸುರೈಸ್ತಾಂ ಮಾಯಾಮತಿ ದುಸ್ತರಾಂ ನಿಶಮ್ಯ ತಸ್ಯ ಮುನಯಃ ಸಮಶಂಸನ್ ಸಮಾಗತಾಃ. ಏನು ಆಶೀರ್ವಾದ ಮಾಡಿದ್ರು ಅವರೆಲ್ಲ ಋಷಿಮುನಿಗಳು ಅನ್ನೋದನ್ನ ಮುಂದೆ ಹೇಳ್ತಾರೆ. ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಾರಾಯಣೊಂದು ಪ್ರಶ್ನೆ ಗುರುಗಳೇ, ಈ ದೈತ್ಯರು, ಅಸುರರು, ದಾನವರು ಇದೆಲ್ಲ ಒಂದೇ ಪರ್ಯಾಯ ಪದವಲ್ಲ? ಇಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಧನು ದೇವಿಯಲ್ಲಿ ಹುಟ್ಟಿದವರನ್ನ ದಾನವರು ಅಂತ ಕರೀತಾರೆ. ದಿತಿ ದೇವಿಯಲ್ಲಿ ಹುಟ್ಟಿದವರನ್ನ ದೈತ್ಯರು ಅಂತ ಕರೀತಾರೆ. ಸ್ವಭಾವ ಆಲ್ಮೋಸ್ಟ್ ಒಂದೇ ರೀತಿ ಇರುತ್ತೆ, ಆದ್ರೂ ಬೇರೆ ಬೇರೆ, ಅವ್ರು ಬೇರೆ ಇವ್ರು ಬೇರೆ. ಇಲ್ಲ, ಅಲ್ಲಿ ಅದು ಅರ್ಥ ಆಯ್ತು. ಬಟ್ ಅವ್ರನ್ನ ಆ ತರ ಕರಿಯಾದಲ್ಲಿ ಬಂದು ಅವ್ರಲ್ಲಿ ಏನ್ ವಿಶೇಷ ಇದೆ ನಿಮಗೆ? ಅಂದ್ರೆ ದುಷ್ಟ ಸ್ವಭಾವದವರು ಅನ್ನೋದು ಅದು ಪ್ರಧಾನ. ಕೆಟ್ಟವರು, ದುಷ್ಟ ಸ್ವಭಾವದವರು, ದೈತ್ಯ ಪ್ರವೃತ್ತಿ ಉಳ್ಳವರು ಅನ್ನೋದನ್ನ ತಿಳ್ಕೊಳ್ಬೇಕು. ಅದರಲ್ಲಿ ಬೇರೆ ಬೇರೆ ರೀತಿಯಾದ ಜನಗಳು, ದೈತ್ಯರು, ದಾನವರು. ಯಕ್ಷರಲ್ಲಿಯೂ ಕೂಡ ಕೆಲವರು ಒಳ್ಳೆಯವರಿದ್ದಾರೆ, ಕೆಲವರು ದುಷ್ಟರಿದ್ದಾರೆ. ಅಸುರರಲ್ಲಿಯೂ ಹಾಗೆ ಆಲ್ಮೋಸ್ಟ್ ಕೆಟ್ಟವರಿದ್ದಾರೆ, ಕೆಲವರು ಒಳ್ಳೆಯವರು ಇದ್ದಾರೆ. ಯಕ್ಷರಲ್ಲಿ ಎರಡು ಜಾತಿ ಇದ್ದಾರೆಯಾ? ಯಕ್ಷರುಗಳು ಕಲಿಯುಗದಲ್ಲಿ ಇದ್ದಾರೆಯಾ? ಅವರೆಲ್ಲ ಇಲ್ಲ, ಗೊತ್ತಾಗೋದಿಲ್ಲ.
ಕಲಿಯುಗದಲ್ಲಿ ಯಾರು ಅಂತ ಏನೂ ಗೊತ್ತಾಗೋದಿಲ್ಲ. ಮನುಷ್ಯರು ಯಾರು, ಯಕ್ಷರು ಯಾರು, ದೇವತೆಗಳು ಒಂದ್ ವೇಳೆ ಇದ್ರೂ ಕೂಡ ಅವ್ರು ಯಾರು ಅಂತ ಗೊತ್ತಾಗಲ್ಲ. ಇದ್ರೂ ಇರ್ಬೋದು, ದೇವತೆಗಳು, ದೇವಾಂಶ ಸಂಭೂತರಾದ ಮನುಷ್ಯರು ಇರ್ತಾರೆ. ಹಾಗೆ ಅಸುರ ಅಂಶ ಸಂಭೂತರು ಇದ್ದಾರೆ. ಎಲ್ಲ ಮಿಕ್ಸ್ ಕಲಿಯುಗದಲ್ಲಿ. ಯಾರು ಗೊತ್ತಾಗಲ್ಲ, ನೋಡ್ಲಿಕ್ಕೆ ಎಲ್ರು ಒಂದೇ ರೀತಿ ಕಾಣಿಸ್ತಾರೆ. ಸ್ವಭಾವ ಕೂಡ ಗೊತ್ತಾಗೋದಿಲ್ಲ. ಕೆಲವು ಸಲ ಥಿಂಕ್ ಮಾಡ್ಬೋದು, ಆದ್ರೆ ಅದು ಪರ್ಫೆಕ್ಟ್ ಅಲ್ಲ. ಯಾಕೆಂದ್ರೆ ಪರಿಸರದಿಂದ ಒಳ್ಳೆಯವರು ಕೂಡ ಕೆಲವು ಸಲ ಆಸುರಿ ಪ್ರವೃತ್ತಿಯನ್ನ ಮಾಡ್ತಾರೆ. ಅಸುರರು ಕೂಡ ಕೆಲವು ಸಲ ಒಳ್ಳೆ ಪ್ರವೃತ್ತಿಯನ್ನು ಮಾಡುತ್ತಾರೆ. ಅವರು ಕೆಲವು ಸಲ ದೇವಸ್ಥಾನಕ್ಕೆ ಹೋಗೋದು ಮಾಡೋದು ಮಾಡ್ತಾರೆ. ಕೆಲವು ರಾಜಕಾರಣಿಗಳೆಲ್ಲ ದೊಡ್ಡ ದೊಡ್ಡ ಯಾಗ ಮಾಡಿಸ್ತಾರೆ, ಹೋಮ ಮಾಡಿಸ್ತಾರೆ, ದಾನ ಮಾಡ್ತಾರೆ. ಒಳ್ಳೆ ದೃಷ್ಟಿಯಿಂದ ಮಾಡ್ತಾರೋ ಕೆಟ್ಟ ದೃಷ್ಟಿಯಿಂದ ಮಾಡ್ತಾರೋ ಹೇಳಲಿಕ್ಕೆ ಆಗೋದಿಲ್ಲ. ಅಸುರ ಸ್ವಭಾವದವರು ಮೇಲ್ನೋಟಕ್ಕೆ ಒಳ್ಳೆಯವರು ಆಗಿ ಕಾಣಿಸ್ತಾರೆ ಕೆಲವರು, ಆದ್ರೆ ಅಸುರರಾಗಿರ್ತಾರೆ. ಕೆಲವರು ಒಳ್ಳೆಯವರಿದ್ರೂ ಕೂಡ ಕೆಲವು ಪರಿಸ್ಥಿತಿಗೆ ಒಳಪಟ್ಟು ಕೆಟ್ಟ ಕೆಲಸ ಮಾಡ್ಬೇಕಾಗ್ತದೆ, ಮಾಡ್ತಾರೆ. ಹಾಗಾಗಿ ಯಾರು ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಲ್ಲಿ ಯಕ್ಷರು ಇರ್ಬೋದು, ರಾಕ್ಷಸರು ಇರ್ಬೋದು, ಗಂಧರ್ವರು ಇರ್ಬೋದು, ದೇವತೆಗಳು ಇರ್ಬೋದು, ಮನುಷ್ಯರು ಇರ್ಬೋದು. ಕಲಿಯುಗದಲ್ಲಿ ಯಾವುದು ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಇರ್ತಾರೆ. ಮಾತ್ರ ಕಲಿಯುಗದಲ್ಲಿ ಎಲ್ಲಾ ರೀತಿ ಜನಗಳು ಇದ್ದಾರೆ. ನೀವು ಯಕ್ಷರಲ್ಲಿ ಬಂದು ಎರಡು ವಿಧ, ಒಳ್ಳೆಯವರಿದ್ದಾರೆ ಕೆಟ್ಟವರು ಇದ್ದಾರೆ ಹೇಳಿದ್ರಿ. ಈ ಪ್ರಕಾಶಿಕಲ್ಲಿ ಅಸುರಾಗ ಸುರ ಭಿನ್ನಾಗ ಯಕ್ಷಾಹ ಅಂತ ಕೊಟ್ಟಿದ್ದಾರೆ. ಈ ಪ್ರಸಂಗದಲ್ಲಿ ಹಂಗ ಕೊಟ್ಟಿದ್ದಾರೆ ತಗೊಂಡ್ಬೇಕ? ಎಷ್ಟನೇ ಶ್ಲೋಕ? ಅಸುರಾಹ ಸುರ ಭಿನ್ನಾಹ ಯಕ್ಷಾಹ ಅಂತ. ಕರೆಕ್ಟ್. ಅಸುರರು ಅನ್ನೋ ಶಬ್ದಕ್ಕೆ ಸುರರಿಗಿಂತ ಭಿನ್ನರಾದ ಯಕ್ಷರು. ಯಕ್ಷರಲ್ಲಿ ಅಸುರರು ಇದ್ದಾರೆ, ಸುರರು ಇದ್ದಾರೆ ಅಂತ ಹೇಳಿದ್ನಲ್ಲ ನಾನು. ಓಕೆ. ಈ ಮಾಯೆಯನ್ನೆಲ್ಲ ಸೃಷ್ಟಿ ಮಾಡಿದವರು ಸುರರಿಗಿಂತ ಭಿನ್ನರಾದ ಅಸುರರಾದ ಯಕ್ಷರು ಅಂತ ಅರ್ಥ. ಸೊ ಯಕ್ಷರು ಬಂದು ಅವರು ಗುಣ, ಅವರು ಯಕ್ಷರು ಎಂಬ ಶಬ್ದಕ್ಕೆ ಏನ್ ಹೇಳುತ್ತೆ ಅಂತ? ಯಕ್ಷರು ಎಂಬ ಶಬ್ದ ಏನ್ ಹೇಳುತ್ತೆ ಕೊಡುತ್ತೆ? ಅದು ಒಂದು ಜಾತಿ. ಅಸುರ ಜಾತಿ, ಜಾತಿ. ಯಕ್ಷ ಅನ್ನೋದು ಒಂದು ಜಾತಿ. ಗಂಧರ್ವ, ಯಕ್ಷ. ಗಂಧರ್ವ ಅಂದ್ರೆ ಹಾಡು ಹೇಳಾರು ನಾವು ಕೇಳಿದ್ದೇವೆ ನಾವು. ಆ ತರ ಯಕ್ಷರು ಒಂದು ಗಂಧರ್ವ. ಯಕ್ಷರು ಯಕ್ಷರದ್ದು ಕೆಲಸ ನೋಡ್ಬೇಕು ಅಂತ ಏನಿರ್ಬೋದು. ಚಂದ ಪ್ರವೃತ್ತಿ ಮಾಡ್ತಾರೆ. ಯಕ್ಷರಲ್ಲಿ ಅಸುರ ಸ್ವಭಾವದವರೇ ಜಾಸ್ತಿ ಇದ್ದಾರೆ. ಕೆಲವು ಒಳ್ಳೆಯವರು ಇದ್ದಾರೆ. ಅಂತೂ ಎಂಜಾಯ್ ಮಾಡ್ತಕ್ಕಂಥವ್ರು ಅವರೆಲ್ಲ. ಈ ಮಾರೀಚ, ಸುಭಾಷ ಇವರೆಲ್ಲ ಬಂದು ಮಾಯಾವಿ, ರೈಟ್? ಅವ್ರೆಲ್ಲ ಯಕ್ಷರನ್ನ ತಗೊಂಬಂದ? ಅವ್ರೆಲ್ಲ ಹೆಂಗ್ ತಗೊಂಡಿಲ್ಲ? ಅವ್ರು ಇನ್ನೂ ದುಷ್ಟರು ಅವರೆಲ್ಲ. ಓಕೆ. ಅವ್ರು ಇದೇ ತರದನ ಮಾಡ್ತಾರೆ. ಫಸ್ಟ್ ಸಿದ್ಧಾಶ್ರಮದಲ್ಲಿ ಯಾಗ ನಡೆಯುವಂತೆಲ್ಲ ಅವ್ರು ಇನ್ನೂ ದುಷ್ಟರು ಅವರೆಲ್ಲ. ಯಕ್ಷರು ಅಷ್ಟು ದುಷ್ಟರಲ್ಲ. ಓಕೆ. ಅವ್ರಿಗಿನ್ನೂ ಪವರ್ ಜಾಸ್ತಿ. ಯಕ್ಷರಿಗಿಂತ ಜಾಸ್ತಿ ಪವರ್ ಇತ್ತು ಅವರಿಗೆ. ಓಕೆ. ಯಾರು ಇವಾಗ ನೀವು ಹೇಳಿದ್ರಲ್ಲ, ಯಾರು? ಮಾರೀಚ. ಸುಭಾಷ ಮಹಾದುಷ್ಟ ಅಂತ ಹೇಳ್ತಾರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ. ಮಾರೀಚನ ಬಗ್ಗೆ ಹೇಳುವಾಗ ರಾವಣನಿಗಿಂತಲೂ ಮಹಾದುಷ್ಟ ಅವನು ಅಂತ ಒಂದ್ ಮಾತು ಹೇಳ್ತಾರೆ. ಅವರ ಸ್ವಭಾವ ಹಾಗೆ, ಭಾರಿ ದುಷ್ಟ ಅವನು. ಸೊ ಆದ್ರಿಂದ ದೇವರೇ ಅವನ್ನ ಬಂದು ಹೊಡಿತಾರೆ ಎಂಬ ತಗೊಂಬಂದ ನಾವು. ಸೊ ಇವರೆಲ್ಲ ಚಿಕ್ಕವರು ಹೊಡೆಯೋದಕ್ಕೂ ಅದಕ್ಕೆ ಬೇರೆ ಕಾರಣ ಇರ್ತದೆ. ಭಗವಂತ ಎಲ್ರಿಗೂ ಹೊಡಿತಾನೆ. ಅದರಲ್ಲಿ ತಾರತಮ್ಯ ಇರ್ತದಲ್ಲ, ದುಷ್ಟ ಸ್ವಭಾವದಲ್ಲಿಯೂ ಕೂಡ ಸ್ವಭಾವದಲ್ಲಿ ತಾರತಮ್ಯ ಇರ್ತದಲ್ಲ. ಅದರಲ್ಲಿ ನೋಡುವಾಗ ಮಾರೀಚ ಮಹಾದುಷ್ಟ ಅಂತ. ಅಲ್ಲಿ ಖರ, ದೂಷಣ ಇನ್ನೊಬ್ಬ ಇದ್ದ, ಅವರೆಲ್ಲ ಇದ್ರು. ಅವರೆಲ್ಲರಿಗಿಂತ ಮಾರೀಚ ದುಷ್ಟ ಮಹಾದುಷ್ಟ ಅಂತ ನಿರ್ಣಯ ಕೊಡ್ತಾರೆ ಆಚಾರ್ಯ. ಯಾಕೆಂದ್ರೆ ಅವನು ಸಾಯೋವಾಗ್ಲೂ ಕೂಡ ಮೋಸ ಮಾಡಿ ಸತ್ತ. ರಾಮನ ಧ್ವನಿಯನ್ನ ಅನುಕರಣೆ ಮಾಡಿ, ಮಿಮಿಕ್ರಿ ಮಾಡಿ ಸಾಯ್ತಾನೆ.
ಬಟ್ ಅದ್ರ ಲೌಕಿಯಲ್ಲಿ ಬೇರೆ ಮಾರಿ ಹೇಳ್ತಾರ, ಅವ್ರಿಗೆ ಅಂತ ತಿಳಿತು. ಲೌಕಿಕ ಏನ್ ಹೇಳ್ತಾರೆ ಅಂದ್ರೆ ರಾವಣ ಕೈಯಲ್ಲಿ ಸಹಾಯ ಹಾಕ ಬದಲ ರಾಮನ ಕೈಯಲ್ಲಿ ಸತ್ರ ನಮ್ಗೆ ಒಳ್ಳೇದುಂಬ ಆತರ ಒಪ್ಪುಂಡ. ಅದು ಹೌದು. ಅಂದ್ರೆ ಸ್ವಭಾವ ರಾಮನ ಕೈದೆ ಸತ್ರ ಒಳ್ಳೇದು ಅಂತಲ್ಲ, ಸಾಯೋದು ಸಾಯ್ತೇನೆ, ಇಬ್ರು ಸಾಯಿಸೋರೆ, ಅವನಾದ್ರೂ ಸಾಯಿಸ್ತಾನೆ ಇವನಾದ್ರೂ ಸಾಯಿಸ್ತಾನೆ, ಸಾಯೋವಾಗ ಇನ್ನು ಕೆಟ್ಟ ಕೆಲಸ ಮಾಡಿ ಸಾಯೋಣ ಅಂತ ರಾಮನ ಹತ್ರ ಬಂದು ರಾಮನಿಗೆ ಮೋಸ ಮಾಡಿ ರಾಮನ ಕೈಯಿಂದ ಸತ್ತ. ರಾಮನಿಗೆ ಮೋಸ ಮಾಡೋದು ಬೇಡ ಅಂತ ಹೇಳಿ ಅಲ್ಲಿ ಹೋಗಿ ರಾವಣನ ಕೈಯಿಂದ ಸತ್ತಿದ್ರೆ ಒಳ್ಳೆಯವನಾಗ್ಬಿಡ್ತಿದ್ದ ಅವನು. ಒಂದ್ ರೀತಿ ರಾಮನಿಗೆ ಮೋಸ ಮಾಡ್ಲಿಲ್ಲ, ಮೋಸ ಮಾಡಬಾರದು ಅಂತ ಸ್ವಲ್ಪ ಒಳ್ಳೆ ಬುದ್ಧಿ ಬಂತು, ಬೇಡ ಅಂತ ಬಿಟ್ಟು ಹೋದ. ಬಿಟ್ಟು ಹೋಗಿದ್ದಕ್ಕೆ ರಾವಣ ಕೊಂದ. ಆ ತರ ಆದ್ರೆ ಅವನು ಮಹಾ ದುಷ್ಟ ಆಗ್ತಿರ್ಲಿಲ್ಲ. ಸತ್ರು ಪರವಾಗಿಲ್ಲ, ಭಗವಂತನಿಗೆ ದ್ವೇಷ ಮಾಡೋದಿಲ್ಲ ಅಂತ ಆಗ್ಬಿಡ್ತಿತ್ತು, ಒಳ್ಳೆ ಸ್ವಭಾವ ಆಗ್ಬಿಡ್ತಿತ್ತು ಅದು. ಹಾಗೆ ಮಾಡ್ಲಿಲ್ಲ ಅವನು. ಎಲ್ಲಿ ಹೋದ್ರು ಸಾಯೋದು ಗ್ಯಾರಂಟಿ. ಅವನಾದ್ರೂ ಸಾಯಿಸ್ತಾನೆ, ಇವನಾದ್ರೂ ಸಾಯಿಸ್ತಾನೆ. ಅದಕ್ಕೆ ಸಾಯೋವಾಗ ಕೆಟ್ಟ ಕೆಲಸ ಮಾಡೇ ಸಾಯೋಣ ಅಂತ ಅದು ಸ್ವಭಾವಕ್ಕೆ ತಕ್ಕಂತೆ ಬುದ್ಧಿ ಬಂತವನಿಗೆ. ರಾಮನಿಗೆ ಮೋಸ ಮಾಡೇ ಸಾಯೋಣ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ನಮಸ್ಕಾರ. ಹರೇ ಶ್ರೀನಿವಾಸ.